ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ನಾವು ಗುರ್ಲಾಪುರಕ್ಕೆ ಬಂದ್ವಿ. ಯಾಕಂದರೆ ಲಕ್ಷ್ಮೀ ದೇವರ ಜಾತ್ರೆ ಇತ್ತು. ಅಂದರೆ ಭಂಡಾರದ ಲಕ್ಷ್ಮೀ ದೇವ್ರ ಜಾತ್ರೆ. ಇಲ್ಲಿ ಭಂಡಾರನ ಹೆಚ್ಚಿ ಅಂದರೆ ದೇವ್ರದ ಜಾತ್ರೆ ಮಾಡ್ತಾರೆ. ಸೊ ತುಂಬಾ ದೊಡ್ಡದಾಗುತ್ತೆ. ಅಂದರೆ ವಾರ ಹಿಡ್ದಿರ್ತಾರಲ್ಲ, ಸೊ ಅದಕ್ಕೆ ತುಂಬಾ ದೊಡ್ಡ ಜಾತ್ರೆ ಮಾಡ್ತಾರೆ ಇಲ್ಲಿ. ಸೊ ಅದಕ್ಕೆ ಆ ಜಾತ್ರೆಗೆ ಬಂದಿದ್ವಿ. ಎಲ್ಲರೂ ಹೋಗೋಕ್ಕೆ ಅಂತೇಳಿ ರೆಡಿ ಆಗ್ತಾಯಿದ್ದೀವಿ. ರೆಡಿ ಆಗುವಾಗ ಪ್ರದೀಪ್ತನಿಗೆ ಏನು ಮಾಡಿದ್ವಿ, ಅದು ಗಂಡು ಪಾಪು ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಅದಕ್ಕೆ ಅವ್ನ ಕೂದಲು ಒಂದು ಸ್ವಲ್ಪ ಜಾಸ್ತಿ ಬಂದಿದ್ವಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಜುಟ್ಲ ಹಾಕಿ ಅಂದರೆ ಹೆಣ್ಣು ಹುಡುಗಿ ಥರ ರೆಡಿ ಮಾಡಿ ಹಾಗೆ ವಿಡಿಯೋ ಮಾಡ್ತಾಯಿದ್ದೆ. ಅವ್ರ ಅಮ್ಮ ಬೇಯ್ತಾಯಿದ್ರು, ಅದು ಗಂಡು ಪಾಪುಲೇ, ಸೊ ಯಾಕೆ ಅದು ಜುಟ್ಲ ಕಟ್ಟಿದ್ಯಾ ನನ್ನ ಮಗನಿಗೆ ಅಂತ ಹೇಳ್ತಾಯಿದ್ರು. ಸೊ ನನಗೆ ಅವನು ರೆಡಿ ಮಾಡಿ ಅದೇ ಇದು ಮಾಡ್ತಾಯಿದ್ದೆ. ಅವನಿಗೆ ಇನ್ನೂ ಹೆಣ್ಣು ಪಾಪುದು ಫ್ರಾಕ್ ಹಾಕಿ ಫೋಟೋಶೂಟ್ ಮಾಡೋಣ ಅಂತ ಹೇಳ್ತಾಯಿದ್ದೆ. ಸೊ ಟೈಮ್ ಸಿಗಲಿಲ್ಲ. ಸೊ ನೋಡಬೇಕು, ಇನ್ನೊಮ್ಮೆ ಯಾವಾಗಾದ್ರು ಹೋದಾಗ ಮಾಡಬೇಕು. ಅವಳಿಗೆ ಅಕ್ಕಗಾದರೂ ಮಾಡು, ನಿಂಗೆ ಟೈಮ್ ಸಿಕ್ಕಾಗಾದರೂ ಒಂದು ಹೆಣ್ಣು ಪಾಪುನ ಬಟ್ಟೆ ಹಾಕಿ ವಿಡಿಯೋ ಮಾಡು, ಚೆಂದ ಇರುತ್ತೆ ಅಂತ ಹೇಳಿದೆ. ಸೊ ಮಾಡೋಣ ಅಂತ ಹೇಳಿದ್ದಾಳೆ, ನೋಡೋಣ. ಸೊ ಅದು ಆದರೆ ಒಂದು ಕ್ಲಿಪ್ ಹಾಕ್ತೀನಿ ಮುಂದೆ ಯಾವಾಗಲಾದ್ರೂ. ಅವನಿಗೆ ವಿಡಿಯೋ ಅಂದರೆ ಜುಟ್ಲ ಹಾಕಿದ್ದೆಲ್ಲ ಹೆಣ್ಣು ಗುಡಿ ಥರ ಕಾಣ್ತಾ ಇತ್ತು. ಸೊ ಅದಕ್ಕಾಗಿಯೇ ಒಂದು ಸ್ವಲ್ಪ ಫೋಟೋ ತಕ್ಕೊಂಡು ವಿಡಿಯೋ ಮಾಡ್ತಾಯಿದ್ವಿ. ಇಲ್ಲೇ ಊರಲ್ಲೆಲ್ಲ. ಸೊ ಅದಕ್ಕೆ ಎಲ್ಲರೂ ಹೋಗೋದಾದರೆ ಬೈಕ್ ಮೇಲೆ ಆಗೋದಿಲ್ಲ. ಸೊ ಅದಕ್ಕೆ ಎಲ್ಲರೂ ಕೂಡಿ ಒಟ್ಟಿಗೆ ಹೋಗೋಣ ಅಂಥೇಳಿ ಕಾರ್ ತೆಗ್ದ್ವಿ. ಎಲ್ಲರೂ ಕಾರಲ್ಲೇ ಹೋಗಿ ಕಾರಲ್ಲೇ ಬಂದ್ವಿ. ನೋಡೋಣ ಬನ್ನಿ ನಾವು ಯಾವ ಥರ ಜಾತ್ರೆಗೆ ಹೋಗ್ತೀವಿ, ಮತ್ತು ಮುಂದೆ ಸಿಗ್ತೀನಿ ಮತ್ತು ಜಾತ್ರೆಯಲ್ಲಿ. ಈ ಲಕ್ಷ್ಮೀ ದೇವರ ಜಾತ್ರೆನ ಯಾಕೆ ಮಾಡ್ತಾರೆ ಅಂದರೆ, ಇಲ್ಲಿ ಯಾವಾಗಲಾದ್ರೂ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಲಿ ಅಂತೇಳಿ ಈ ಥರ ವಾರ ಹಿಡಿದು ವಾರದಲ್ಲಿ 2 ವಾರಗಳನ್ನು ದೇವರಿಗಂತ ಮೀಸಲಿಟ್ಟು ಈ ಥರ ಮಾಡಿಕೊಂಡು ಕಡೆ 5 ವಾರ ಹಿಡ್ಕೊಂಡು ಕಡೆ ವಾರ ಈ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆನ ಮಾಡ್ತಾರೆ ಇದನ್ನು. ಸೊ ಎಲ್ಲ ಕಡೆಯೂ ಈ ಪದ್ಧತಿ ಇದೆ. ಸೊ ಈ ಕಡೆ ಗುರ್ಲಾಪುರ ಸೈಡ್ ಇದನ್ನೊಂದು ಸ್ವಲ್ಪ ದೊಡ್ಡದಾಗೇ ಮಾಡ್ತಾರೆ. ಮೊದಲೆಲ್ಲ ಅಷ್ಟೇ ಸಿಂಪಲ್ಲಾಗಿ ಮಾಡ್ತಿದ್ರು. ಸೊ ಇವಾಗ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ಅಂದರೆ ಮೊದಲೆಲ್ಲ ಭಂಡಾರ ಹೆಚ್ಚಿ ಅಷ್ಟೊಂದು ದೊಡ್ಡದಾಗಿ ಮಾಡ್ತಾ ಇದ್ದಿದ್ದಿಲ್ಲ. ಸೊ ಇವಾಗಾದರೂ ಭಂಡಾರ ಹೆಚ್ಚಿ ತುಂಬಾ ದೊಡ್ಡದಾಗಿ ಮಾಡ್ತಾರೆ. ಎಲ್ಲ ಕಡೆ ನೌಕರಿಗೆ ಹೋಗಿರುವಂಥ ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಸೊಸೆಯಂದಿರಾಗಲಿ ಎಲ್ಲರೂ ಈ ಜಾತ್ರೆಗೆ ಮಿಸ್ ಮಾಡದೆ ಬರ್ತಾರೆ. ಎಲ್ಲಿದ್ರೂ ಸೊ ಈ ಜಾತ್ರೆಗೆ ಬಂದು ಎಲ್ಲರೂ ಸೇರ್ತಾರೆ. ಯಾವ ಹಬ್ಬ ಆಗಲಿ ಹರಿದಿನ ಆಗಲಿ ಬರಲಿಲ್ಲ ಅಂದರೂ ಅಷ್ಟೇ ಹೊತ್ತು. ಸೊ ಈ ಲಕ್ಷ್ಮೀ ದೇವ್ರ ಜಾತ್ರೆಗೆ ಎಲ್ಲರೂ ಬರ್ತಾರೆ. ಎಲ್ಲರೂ ಈ ದೇವ್ರಿಗೆ ಬಂದು ನಡ್ಕೋತಾರೆ. ತುಂಬಾ ಪವರ್ಫುಲ್ ಆಗಿದ್ದಾಳೆ ಲಕ್ಷ್ಮೀನು. ಸೊ ಅದಕ್ಕೆ ನಾವು ಹೋಗಿದ್ವಲ್ಲ, ವಾರದ ಮೇಲೆ ಬಂದು ಹೋಗಿದ್ವಿ. ಸೊ ಅದಕ್ಕೆ ನಾವು ಮತ್ತೆ ಹೋಗೋಣ ಅಂಥೇಳಿ, ಅಂದರೆ ಒಂದೇ ದಿನ ಅಂದರೆ ಬುಧವಾರ ಸೂಟಿ ಇತ್ತು. ಸೊ ಅದಕ್ಕಾಗಿಯೇ ನಾವು ಬಂದುಬಿಟ್ವಿ. ಬುಧವಾರ ಇತ್ತು ಸೂಟಿ, ಅದಕ್ಕೆ ಬಂದು ವಾಪಸ್ ಹೋದರೆ ಆಯಿತು ಮರುದಿನ ಅಂಥೇಳಿ ಅಂದ್ಕೊಂಡು ನಾವು ಬಂದುಬಿಟ್ವಿ. ಸೊ ಇನ್ನು ಎಲ್ಲರೂ ಹೋಗೋಕ್ಕೆ ರೆಡಿ ಆಗಿದ್ವಿ ಜಾತ್ರೆಯಲ್ಲಿ. ಪ್ರದೀಪ್ತನಿಗೆ ಒಂದು ಸ್ವಲ್ಪ ಹಾಡು ಹಾಕಿದರೆ ಸಾಕು, ಕಾರಲ್ಲಿ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ತಾನೆ. ಸೊ ಅದಕ್ಕೆ ಕಾರಲ್ಲಿ ಹಾಡು ಹಾಕ್ಕೊಂಡು ಕೂತ್ಕೊಂಡಿದ್ವಿ. ಅವನು ಹೇಗೆ ಡ್ಯಾನ್ಸ್ ಮಾಡ್ತಾನೆ ನೋಡಿ. ಅಲ್ಲೇ ಒಂದು ಸ್ವಲ್ಪ ಅಲುಗಾಡ್ತಾನೆ ಅಷ್ಟೇ, ಜಾಸ್ತಿನೂ ಅಲುಗಾಡೋದಿಲ್ಲ. ಯಾವತ್ತೂ ಇದೇ ಥರ ಡ್ಯಾನ್ಸ್ ಮಾಡ್ತಾನೆ ಅವನು.
ನಮ್ಮದು ಹೆಣ್ಮಕ್ಳದಂದರೆ ಕೇಳಿದ್ರ ಅಂದರೆ ಹೋಗುವಾಗೂ ಸೆಲ್ಫಿ, ಅಲ್ಲಿ ನಿಂತಾಗಾದರೂ ಸೆಲ್ಫಿ, ಎಲ್ಲೋದ್ರೂ ಸೆಲ್ಫಿ ತಕ್ಕೋದು ವಿಡಿಯೋ ಮಾಡೋದು ಇದೆ. ಅದೇ ನಾವು ಈ ಮನೆಯಲ್ಲಿ ಇಬ್ಬರು ಯೂಟ್ಯೂಬರ್ಸ್ ವ್ಲಾಗ್ ಮಾಡ್ತೀವಿ. ಅಂದರೆ ಸ್ಮಿತಾ ಸಾವಿತ್ರಿ ವ್ಲಾಗ್ಸ್ ಒಂದು ಬರುತ್ತೆ, ಒಂದು ರಶ್ಮಿ ಮುಕುಂದ್ ಅಂಥೇಳಿ ನನ್ನ ವ್ಲಾಗ್ಸು. ಸೊ ಈ ಥರ ಮಾಡ್ತೀವಿ. ಸೊ ಅವಳು ಅವಳ ವ್ಲಾಗ್ಸ್ಗೆ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದಾಳೆ, ನಾನು ನನ್ನ ವೀಡಿಯೋಸ್ಗಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಎಲ್ಲರೂ ಮನೆಯಲ್ಲಿ ಬರೀ ವಿಡಿಯೋ ಮಾಡೋದು ಇದು ಮಾಡೋದು ಆಯಿತು ಅಂಥೇಳಿ ಅಂತಾಯಿದ್ರು. ಸೊ ಹಾಗೆ ಜಾತ್ರೆಗೆ ಬಂದ್ವಿ. ನೋಡಿ, ನಾವು ಬರುವಷ್ಟರಲ್ಲಿ ಪಲ್ಲಕ್ಕಿ ಹಾದು ಹೋಗಿತ್ತು. ಸೊ ಅದಕ್ಕೆ ಭಂಡಾರೆಲ್ಲ ಎರಚಿ, ನೋಡಿ ಎಷ್ಟೊಂದು ಭಂಡಾರೆಲ್ಲ ಎರಚಿದ್ದಾರೆ ಅಂಥೇಳಿ ನಾವು ಬರುವಷ್ಟರಲ್ಲಿ ದೇವಸ್ಥಾನ ಸುತ್ತ ಆಗ್ತಾಯಿತ್ತು. ಅಂದರೆ ಅದು ಇನ್ನೊಂದು ಎಲ್ಲೋ ದೇವಸ್ಥಾನದಲ್ಲಿ ಇರುತ್ತೆ, ಅದನ್ನು ಪಲ್ಲಕ್ಕಿನ ಈ ದೇವಸ್ಥಾನಕ್ಕೆ ಲಕ್ಷ್ಮೀ ದೇವ್ರ ಗುಡಿಗೆ ತರುವಷ್ಟರಲ್ಲಿ ಎಲ್ಲ ಭಂಡಾರ ಎರಚ್ಕೊಂಡು ತುಂಬಾ ಇದು ಮಾಡಿಕೊಂಡು ತೊಗೊಂಬರ್ತಾರೆ ಡೊಳ್ಳು ಬಾರಿಸ್ಕೊಂಡು. ಸೊ ಅದನ್ನೇ ಎಲ್ಲ ಇದನ್ನ ಮಾಡಿ ಭಂಡಾರೆಲ್ಲ ಚೆಲ್ಲಿದ್ರು. ಎಲ್ಲರೂ ಭಂಡಾರಲ್ಲಿ ಫುಲ್ಲು ಭಂಡಾರದಲ್ಲೇ ಮುಳುಗಿದ್ರು. ಅಲ್ಲಿ ಎಲ್ಲಿ ನಿಂತಿದ್ರು ಒಂದು ಸ್ವಲ್ಪ ಭಂಡಾರ ಎರಚ್ತಾಯಿದ್ರು. ನಾವು ಒಂದು ಸ್ವಲ್ಪ ನಿಂತ್ಕೊಂಡು ಆಮೇಲೆ ಇನ್ನೊಂದು ದೇವಸ್ಥಾನ ಇತ್ತು. ಸೊ ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋಗಿ ಕೂತ್ಕೊಂಡು ಆಮೇಲೆ ದೇವಸ್ಥಾನದೆಲ್ಲ ಭಂಡಾರ ಎರಚೋದೆಲ್ಲ ಮುಗಿದ ಮೇಲೆ ಬಂದ್ವಿ. ಯಾಕಂದರೆ ಇಲ್ಲಿ ಪ್ರದಿತ್ಯ ಇದ್ದಲ್ಲ, ಸೊ ಅವನ್ನ ಎತ್ಕೊಂಡು ನಿಲ್ಲೋದಂದರೆ ಆಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ ಈ ದಣಿಗೆಯಲ್ಲಿ. ಈಗ ತುಂಬಾ ಗದ್ದಲ ಇತ್ತಲ್ಲ, ಜಾಸ್ತಿ ಜನ ಇದ್ದರು. ಈ ಥರ ಭಂಡಾರ ಹೆಚ್ಚಿ ಇದು ಮಾಡಿದರೆ ಪಾಪಗೂ ಡಸ್ಟ್ ಆಗುತ್ತೆ. ಸೊ ಅದಕ್ಕಾಗಿಯೇ ಅವನ್ನ ಎತ್ಕೊಂಡು ಇನ್ನೊಂದು ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಂಡ್ವಿ. ಅಲ್ಲೂ ಎಲ್ಲ ದರ್ಶನ ಮಾಡಿಕೊಂಡು ಆಮೇಲೆ ಬಂದ್ವಿ. ಪಲ್ಲಕ್ಕೆಲ್ಲ ಸುತ್ತ ಹಾಕಿತ್ತು. ಸೊ ಆಮೇಲೆ ಬಂದು ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ಇತ್ತು, ಪ್ರಸಾದನ ತೊಗೊಂಡು ಆಮೇಲೆ ಮುಂದೆ ವಿಡಿಯೋ ಜಾತ್ರೆ ಮಾಡೋಕ್ಕೆ ಹೋದ್ವಿ. ಯಾವ ಥರ ಮಾಡ್ತೀವಿ ಅಂಥೇಳಿ ನೋಡಿರಿ. ಏನದ ಅವನ ನೋಡತ್ತೆ. 5 ಸುತ್ತೆಲ್ಲ ಪಲ್ಲಕ್ಕಿ ಗುಡಿ ಸುತ್ತ ಹಾಕಿದ ಮೇಲೆ ಆಮೇಲೆ ಹುಗ್ಗಿ ಅಂತೇಳಿ ಪ್ರಸಾದ ಮಾಡಿರ್ತಾರೆ. ಆ ಕುದಿಯೋ ಹುಗ್ಗಿ ಗುಂಡಿಯಲ್ಲಿ ಕೈ ಎತ್ತಿ ಹುಗ್ಗಿಯನ್ನು ಪ್ರಸಾದವಾಗಿ ತೆಗಿತಾರೆ. ಸೊ ಅದೇ ಇಲ್ಲಿ ತುಂಬಾ ವಿಶೇಷವಾದದ್ದು. ಸೊ ಅದನ್ನು ಒಂದು ಸ್ವಲ್ಪ ಯಾರೋ ವಿಡಿಯೋ ಮಾಡಿದರು. ಸೊ ಅದನ್ನು ಅದನ್ನು ಒಂದು ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡಿದೆ. ಅದು ಇರೋದಂದರೆ ವಿಶೇಷ ಅಂದರೆ ಅದೇ ಇಲ್ಲಿ. ಆಮೇಲೆ ಎಲ್ಲರೂ ಕೂಡ್ಕೊಂಡು ಜಾತ್ರೆ ಒಳಗೆ ಹೋದ್ವಿ. ಏನು ತೊಗೋಲಿಲ್ಲ, ಅಲ್ಲೆಲ್ಲ ಚಿಕ್ಕ ಮಕ್ಕಳದ್ದು ಅಷ್ಟೇ ಬಂದಿದ್ದು. ಸೊ ಪ್ರದಿತ್ಯನಿಗೆ ಉಬ್ಬು ಮತ್ತು ಪಿಯನ್ನು ತೊಗೊಂಡು ಬಂದ್ವಿ ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಸುತ್ತಾಕೊಂಡು ಮನೆಗೆ ಬಂದ್ವಿ. ಪ್ರದಿತ್ಯ ನೋಡಿದ್ದಕ್ಕೆಲ್ಲ ಕೈ ಮಾಡ್ತಾಯಿದ್ದ. ಬಟ್ ಊಟ ಎಲ್ಲ ಮಾಡಿಕೊಂಡು ಜಾತ್ರೆ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ಬಿಟ್ವಿ. ಯಾಕಂದರೆ ತುಂಬಾ ರಶ್ ಆಗ್ತಾಯಿತ್ತು. ಹಾಗೆ ಎಲ್ಲರೂ ಅಂದರೆ ಮಳೆ ಬೇರೆ ಬರೋ ಹಾಗಿತ್ತು. ಸೊ ಅದಕ್ಕಾಗಿಯೇ ನಾವು ಬೇಗನೆ ಪ್ರದಿತ್ಯ ಬೇರೆ ಇದ್ದಲ್ಲ, ಸೊ ಅವ್ನು ಕರ್ಕೊಂಡು ಬೇಗನೆ ಹೊರಟ್ಬಿಟ್ವಿ.
ಪ್ರದೀತಾಗೆ ಅವ್ರ ಅಮ್ಮಮ್ಮ ಏನು ಬೇಕು ಅಂಥೇಳಿ ತೊಗೊಳ್ತಾ ಇದ್ರು. ಸೊ ಅದು ತೊಗೊಳ್ಳೋ ಇದು ತೊಗೊಳ್ಳೋ ಅನ್ನೋ ಇದ್ರೊಳಗೆ ಡಿಸ್ಕಷನ್ ಒಳಗೆ ಏನೇ ಇದ್ದರು. ಸೊ ಅವನಿಗೆ ಪಿ ಅಂದರೆ ಅಲ್ಲಿ ಯಾರೋ ಊದ್ಕೊಂಡು ಹೋಗ್ತಾಯಿದ್ರು, ಅವ್ರು ನೋಡಿ ಬೇಡ್ತಾ ಇದ್ದ. ಸೊ ಅದಕ್ಕೆ ಅವ್ರ ಅಮ್ಮಮ್ಮ ಅದು ಪಿ ಒಂದು ತೊಗೊಂಡ್ರು. ಅವ್ರ ಅಮ್ಮಮ್ಮ ಅಂದರೆ ನಮ್ಮ ಅತ್ತೆ. ಸೊ ಅವನಿಗೆ ಉಬ್ಬು ಮತ್ತು ಪಿಯನ್ನು ತೊಗೊಂಡು ಮನೆಗೆ ಬಂದ್ವಿ. ನಾವು ಬರುವಾಗ ಅಂದರೆ ಊಟ ಮಾಡಿದ್ವಲ್ಲ, ಹೋಗುವಾಗ ಐಸ್ ಕ್ರೀಮ್ ಎಲ್ಲ ತೊಗೊಂಡು ನಾವು ಅಲ್ಲಿಂದ ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ಅಲ್ಲಿಂದ ಮನೆಗೆ ಬಂದುಬಿಟ್ವಿ. ಅಂದರೆ ಲೇಟ್ ಆಗಿತ್ತು. ಮನೆಗೆ ಬಂದು ಆಮೇಲೆ ರೆಸ್ಟ್ ಮಾಡಿದ್ವಿ ಒಂದು ಸ್ವಲ್ಪ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.